ಹಾಯ್ ಫ್ರೆಂಡ್ಸ್, ಇನ್ಸ್ಟೆಂಟ್ಸ್ ಲವ್ ಎಪಿಸೋಡ್ 10ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈಗಾಗಲೇ ಅಪ್ಲೋಡ್ ಮಾಡಿರೋ ಎಪಿಸೋಡ್ನ ನೋಡಿಲ್ಲ ಅಂದರೆ ಒಂದ್ಸಾರಿ ನೋಡ್ಕೊಂಡು ಬನ್ನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುಜಿನ್ ಬೇ ಅಮ್ಮ ಝಾವ್ ಶುನ್ಯುನ್ನ ನೋಡಿದ್ರೆ ತುಂಬಾ ಬೇಜಾರಾಗಿ ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ನೀವೇನಾದ್ರೂ ಹೇಳಿದ್ರಾ ಅಂತ ಕೇಳ್ತಾರೆ. ಆಗ ಸುಜಿನ್ ಬೇ ತಂದೆ ನಾನೇನು ಹೇಳಿಲ್ಲ, ಯಾವುದೋ ಎಮರ್ಜೆನ್ಸಿ ಸರ್ಜರಿ ಇರಬೇಕು ಅದಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ಸುಜಿನ್ ಬೇ ಬೇಜಾರಿಂದ ನಾನು ರೂಮ್ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ. ಮತ್ತೊಂದ್ ಕಡೆ ಝಾವ್ ತುಂಬಾ ಬೇಜಾರಾಗಿ ಮನೆಗ್ ಬರ್ತಾರೆ. ಅಲ್ಲೇ ಕೂತಿದ್ದ ಜಿಂಗ್ ಜಿಂಗ್ ಅಣ್ಣ ನೀವು ಇವಾಗ ಬಂದ್ರ ಅಂತ ಕೇಳ್ತಾರೆ. ಆಗ ನಮ್ ಹೀರೋ ಹೌದು ಅಂತ ಹೇಳಿ ರೂಮ್ ಬಾಗ್ಲಿನ ಕ್ಲೋಸ್ ಮಾಡ್ಕೋತಾರೆ. ಆಗ ಜಿಂಗ್ ಜಿಂಗ್ ಬಾಗ್ಲ ಹತ್ರ ಬಂದು ನೋಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸುಜಿನ್ ಬೇ ತುಂಬಾ ಬೇಜಾರಿಂದ ಸಾವ್ಗೆ ಕಾಲ್ ಮಾಡೋದಿಕ್ಕೆ ನೋಡ್ತಾರೆ. ಅಷ್ಟರಲ್ಲಿ ಅವರಮ್ಮ ಸುಜಿನ್ ಬೇ ಬಂದು ಏನಾದ್ರೂ ಸ್ವಲ್ಪ ಊಟ ಮಾಡು ಅಂತ ಕೇಳ್ತಾರೆ. ಆದ್ರೆ ನಮ್ಮ ಹೀರೋಯಿನು ಅಮ್ಮ ನಾನು ಆಮೇಲೆ ಊಟ ಮಾಡ್ತೀನಿ, ನೀವು ಹೋಗಿ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅವ್ರ ಪೇರೆಂಟ್ಸ್ ಕೂಡ ಬೇಜಾರಿಂದ ಊಟ ಮಾಡಲ್ಲ. ನೆಕ್ಸ್ಟ್ ಸೀನಲ್ಲಿ ಸುಜಿನ್ ಬೇಗೆ ಊದಿ ಕಾಲ್ ಮಾಡ್ತಾರೆ. ಸುಜಿನ್ ಬೇ ವಾಯ್ಸ್ ಕೇಳಿದ ತಕ್ಷಣ ಊದಿ ಏನಾಯ್ತು, ಯಾರ ಜೊತೆ ಆದ್ರೂ ಜಗಳ ಆಯ್ತಾ, ನನ್ನ ಹತ್ರ ಹೇಳು ಅಂತ ಕೇಳ್ತಾಳೆ. ಆಗ ಸುಜಿನ್ ಬೇ ಊದಿಗೆ ಯಾವ ವಿಷಯನೂ ಹೇಳ್ದಲೆ ಯಾಕೆ ಕಾಲ್ ಮಾಡಿದ್ದು ಅಂತ ಕೇಳ್ತಾಳೆ. ಆಗ ಊದಿ ನಾಳೆ ಪ್ರೆಸ್ ಕಾನ್ಫಿಡೆನ್ಸ್ ಇದೆ ಮರಿಬೇಡ. ಆಗ ಸುಜಿನ್ ಬೇ ಸರಿ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಅಂತ ಹೇಳಿ ಝಾವ್ ನಿನ್ಗೆ ಏನಾಯ್ತು ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಮತ್ತೊಂದ್ ಕಡೆ ಶಾವ್ ಸ್ನಾನ ಮಾಡ್ಕೊಂಡು ಬರ್ತಾರೆ. ಆಗ ಊದಿ ಶಾವ್ನ ನೋಡಿ ಸ್ನಾನ ಆದ್ಮೇಲೆ ವಾಶ್ರೂಮ್ನ ನೀಟಾಗಿ ಕ್ಲೀನ್ ಮಾಡಿದ್ಯಾ ಅಂತ ಕೇಳ್ತಾರೆ. ಆಗ ಶಾವ್ ಬೇಕಾದ್ರೆ ನೀನೇ ಹೋಗಿ ನೋಡು ಅಂತ ಹೇಳ್ತಾನೆ. ಆಗ ಊದಿ ವಾಶ್ರೂಮ್ಗೆ ಬಂದು ನೋಡ್ತಾಳೆ. ಯಾವ ವಸ್ತುನ ಎಲ್ಲಿ ಇಡ್ಬೇಕೋ ಅಲ್ಲೇ ಇಟ್ಟಿರ್ತಾನೆ. ಆಗ ಊದಿಗೆ ಆಶ್ಚರ್ಯ ಆಗುತ್ತೆ, ಶಾವ್ ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ಹೇಗೆ? ಆಗ ಶಾವ್ ಊದಿ ಹೇಳಿದ್ಮೇಲೆ ನಾನು ಕಲಿಲೇಬೇಕಲ್ವಾ, ಡೋಂಟ್ ವರಿ ನಾನು ಬದಲಾಗ್ತಿದ್ದೀನಿ, ನಿನಗೆ ಹೊಸ ಶಾವ್ ಸಿಗ್ತಾನೆ ಅಂತ ಹೇಳ್ತಾನೆ. ಆಗ ಅವಳಿಗೆ ಏನು ಅರ್ಥ ಆಗ್ದಲೆ ಶಾವ್ ಮುಖನ ನೋಡ್ತಾ ಕೂತ್ಕೋತಾಳೆ. ನೆಕ್ಸ್ಟ್ ಸೀನಲ್ಲಿ ಜಿಂಗ್ ಜಿಂಗ್ ಆಫೀಸಿಗೆ ಬಂದಿರ್ತಾಳೆ. ಅಲ್ಲಿಗೆ ಕೌಸಿಟಂಗ್ ಬರ್ತಾಳೆ. ಜಿಯಾವೆ ಎಲ್ಲಿ ಅಂತ ಕೇಳ್ತಾಳೆ. ಆಗ ರೆಕಾರ್ಡಿಂಗ್ ಬಗ್ಗೆ ಸರ್ ಹತ್ರ ಮಾತಾಡೋದಿಕ್ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಆಗ ಕೌಸಿಟಂಗ್ ಸುಜಿನ್ ಬೇ ರೆಕಮೆಂಡ್ ಮಾಡಿದ್ದು ನಿನಗೆ ಅಲ್ವಾ, ಜಿಯಾವೆ ಅಸಿಸ್ಟೆಂಟ್ ಆಗಿ ಅವರಿಗೆ ಕಾಫಿ ತಗೊಂಡ್ ಬರ್ಬೇಕು ಅಂತ ಗೊತ್ತಿಲ್ವಾ, ಹೋಗಿ ಕಾಫಿ ತಗೊಂಡ್ ಬಾ, ಹಾಗೆ ನನಗೂ ಕೂಡ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ ಅಲ್ಲಿಂದ ಹೋಗ್ತಾಳೆ. ಕೌಸಿಟಂಗ್ಗೆ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ ಅವಳ ಅಸಿಸ್ಟೆಂಟ್. ಅಷ್ಟರಲ್ಲಿ ಅಲ್ಲಿಗೆ ಜಿಂಗ್ ಜಿಂಗ್ ಕಾಫಿ ತಗೊಂಡ್ ಬರ್ತಾಳೆ. ಆಗ ಕೌಸಿಟಂಗ್ ಇದು ತುಂಬಾ ತಣ್ಣಗಿದೆ, ಹಾಟ್ ಕಾಫಿ ತಗೊಂಡ್ ಬಾ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ ಬೇಜಾರಿಂದ ಹೋಗಿ ಮತ್ತೆ ಕಾಫಿನ ತಗೊಂಡ್ ಬಂದ್ ಕೊಡ್ತಾಳೆ. ಅದನ್ನ ಕುಡ್ದು ಇದು ತುಂಬಾ ಬಿಸಿ ಇದೆ, ಬೇರೆ ತಗೊಂಡ್ ಬಾ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ಗೆ ತುಂಬಾ ಬೇಜಾರಾಗುತ್ತೆ. ಬೇರೆ ಕಾಫಿ ತಗೊಂಡ್ ಬರೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಎದುರುಗಡೆಯಿಂದ ಬಂದ ಜಿಯಾವೆನ ನೋಡ್ತಾಳೆ. ಅವನಿಗೆ ಗುದಿತಾಳೆ. ಆಗ ಅವನು ಏನ್ ಮಾಡ್ತಿದ್ಯಾ, ನೋಡ್ಕೊಂಡು ಹೋಗೋದಿಕ್ಕಾಗಲ್ವಾ ಅಂತ ಹೇಳ್ತಾನೆ. ಆಗ ಅವಳು ಸಾರಿ ಅಂತ ಕೇಳ್ತಾಳೆ. ಎಲ್ಲೋಗ್ತಿದ್ಯಾ ಅಂತ ಕೇಳ್ತಾನೆ. ಆಗ ಜಿಂಗ್ ಜಿಂಗ್ ಕೌಸಿಟಾಂಗ್ಗೆ ಕಾಫಿ ತಗೊಂಡ್ ಬಂದ್ ಕೊಟ್ಟಿದ್ದು ಮತ್ತೆ ಅವಳು ವಾಪಸ್ ಕಳ್ಸಿದ್ ಎಲ್ಲ ವಿಷಯನೂ ಜಿಯಾವೆ ಹತ್ರ ಹೇಳ್ತಾಳೆ. ಆಗ ಅವನು ಅವಳ ಕೈಲಿದ್ದ ಕಾಫಿನ ತಗೊಂಡ್ ಬಂದು ಈ ಕಾಫಿ ಸಾಕಾ, ಇವಳು ನನ್ ಪರ್ಸನಲ್ ಅಸಿಸ್ಟೆಂಟ್, ಇವಳ ಹತ್ರ ಬೇರೆಯವ್ರ ಕೆಲಸ ಮಾಡಿಸೋದು ನನಗೆ ಇಷ್ಟ ಆಗಲ್ಲ, ಮತ್ತೆ ಇದು ರಿಪೀಟ್ ಆಗಬಾರ್ದು ಅಂತ ವಾರ್ನ್ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ರೆಕಾರ್ಡಿಂಗ್ ಇದೆ ಬನ್ನಿ ಸರ್ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸುಜಿನ್ ಬೇ ಝಾವ್ ಶಿನ್ಯೂನ್ಗೆ ಕಾಲ್ ಮಾಡ್ತಾಳೆ. ಹಾಗೆ ಮೆಸೇಜ್ ಕೂಡ ಮಾಡ್ತಾಳೆ, ಯಾವುದಕ್ಕೂ ಕೂಡ ರಿಪ್ಲೈ ಮಾಡಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಊದಿ ಬರ್ತಾಳೆ. ಪ್ರೆಸ್ ಕಾನ್ಫಿಡೆನ್ಸ್ ಶುರುವಾಗಿದೆ. ರಿಪೋರ್ಟರ್ಸ್ ನೀನ್ ರಿಲೇಶನ್ಶಿಪ್ ಬಗ್ಗೆ ಕೇಳಿದ್ರೆ ನೀನು ಯಾವ ವಿಷಯನೂ ಕೂಡ ಹೇಳ್ಬಾರ್ದು, ನೀನು ಸಿಂಗಲ್ ಅಂತ ಹೇಳ್ಬೇಕು ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ನಾನೀಗ ಇರೋದು ಕೂಡ ಸಿಂಗಲ್ಲೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಊದಿ ನಿನ್ ಲೈಫಲ್ಲಿ ಏನ್ ನಡೀತಾ ಇದೆ ನಿಂತ್ಕೋ ಅಂತ ಕೂಗ್ತಾಳೆ. ಆದ್ರೆ ಅವಳು ನಿಲ್ಲೋದಿಲ್ಲ. ನೆಕ್ಸ್ಟ್ ಸೀನಲ್ಲಿ ಪ್ರೆಸ್ ಕಾನ್ಫಿಡೆನ್ಸ್ ಶುರುವಾಗಿರುತ್ತೆ. ಮತ್ತೊಂದ್ ಕಡೆ ನಮ್ ಝಾವ್ ಹಾಸ್ಪಿಟಲ್ ನಲ್ಲಿ ಇರ್ತಾರೆ. ಟಿವಿ ಕೂಡ ಆನ್ ಆಗಿರುತ್ತೆ. ಪ್ರೆಸ್ನರು ಸುಜಿನ್ ಬೇಗೆ ನೀವು ಸಿಂಗಲ್ ಅಥವಾ ಕಮಿಟೆಡ್ ಅಂತ ಕ್ವಶನ್ ಮಾಡ್ತಾರೆ. ಆಗ ಅವಳು ಸೈಲೆಂಟ್ ಆಗಿರ್ತಾಳೆ. ಎಲ್ರು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಸುಜಿನ್ ಬೇ ನಾನು ಸಿಂಗಲ್ ಅಂತ ಹೇಳ್ತಾಳೆ. ಝಾವ್ ಶಿನ್ಯೂನ್ ಅದನ್ನ ಕೇಳಿಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮತ್ತೊಬ್ಬ ಡಾಕ್ಟರ್ ಬಂದು ಡಾಕ್ಟರ್ ಝಾವ್ ಬೆಳಿಗ್ಗೆಗೆ ಮೆಡಿಕಲ್ ಟೀಮು ಮೌಂಟೇನ್ಗೆ ಹೋಗ್ತಿದೆ, ಡಾಕ್ಟರ್ ಆನ್ ಬರೋದಿಕ್ಕೆ ಆಗಲ್ಲ, ನಿಮ್ಮನ್ನ ಕೇಳೋದಿಕ್ಕೆ ಹೇಳಿದ್ರು ನೀವು ಬರ್ತೀರಾ ಅಂತ ಕೇಳ್ತಾರೆ. ಆಗ ಝಾವ್ ನಾನು ಕೂಡ
ಬರ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಜಿಯಾವೆ ಗೇಮ್ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಜಿಂಗ್ ಜಿಂಗ್ ಅವನಿಗಾಗಿ ಕಾಫಿ ತಗೊಂಡು ಬಂದಿರ್ತಾಳೆ. ಕಾಫಿ ಅಂತ ಹೇಳ್ತಾಳೆ, ಆದ್ರೆ ಅವನಿಗೆ ಕೇಳಿಸಲ್ಲ. ಗೇಮ್ ವಿನ್ ಆಗೋವರೆಗೂ ಅಲ್ಲೇ ಕಾಯ್ತಾ ನಿಂತಿರ್ತಾಳೆ. ಅವನು ಗೇಮ್ ಆಡ್ತಿರೋದು ನೋಡಿ ಅವಳಿಗೂ ಕೂಡ ಖುಷಿಯಾಗುತ್ತೆ, ಯಾಕಂದ್ರೆ ಅವಳು ಕೂಡ ಒಬ್ಬ ಗೇಮರ್ ಆಗಿರ್ತಾಳೆ. ಜಿಯಾವೆ ಜಿಂಗ್ ಜಿಂಗ್ನ ನೋಡಿ ಅವಳ ಕೈಲಿದ್ದ ಕಾಫಿನ ತಗೋತಾನೆ. ನೆಕ್ಸ್ಟ್ ಸೀನಲ್ಲಿ ಸುಜಿನ್ ಬೇ ಡಾಕ್ಟರ್ ಝಾವ್ ಮನೆಗೆ ಬಂದು ಡಾಕ್ಟರ್ ಝಾವ್ ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಜಿಂಗ್ ಜಿಂಗ್ ಕೂಡ ಬರ್ತಾಳೆ. ನಿಮ್ಮಣ್ಣ ಮನೆಗೆ ಬಂದಿಲ್ವಾ, ಎಲ್ಲೋದ್ರು ಅಂತ ಕೇಳ್ತಾಳೆ. ಆಗ ಜಿಂಗ್ ಜಿಂಗ್ ಬೆಳಿಗ್ಗೆನೆ ಅಣ್ಣ ಮನೆಗೆ ಬಂದಿದ್ದ. ಮೌಂಟೇನ್ನಲ್ಲಿ ಮೆಡಿಕಲ್ ಕ್ಯಾಂಪ್ ಇದೆ, ಅದನ್ನ ಬಿಟ್ರೆ ಏನು ಹೇಳಲಿಲ್ಲ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ರೂಮ್ಗೆ ಹೋಗಿ ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಿಂಗ್ ಜಿಂಗ್ ಅದಕ್ಕೆ ಎಲ್ಲೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಸುಜಿನ್ ಬೇ ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಝಾವ್ನ ನೆನಪು ಮಾಡಿಕೊಂಡು ತುಂಬಾನೇ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಊದಿ ಕೂಡ ಬರ್ತಾಳೆ. ನಡೆದಿದ್ದ ವಿಷಯನ ಊದಿ ಹತ್ರ ಹೇಳ್ತಾಳೆ. ಆಗ ಅವಳು ಡಾಕ್ಟರ್ ಝಾವ್ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ವಾ, ಡಾಕ್ಟರ್ ಶಾವ್ ಕೂಡ ನನ್ನ ಮುಂದೆ ತುಂಬಾ ವಿಚಿತ್ರವಾಗಿ ನಡ್ಕೋತಾ ಇದ್ದಾರೆ, ಯಾವಾಗಲೂ ಮನೇಲೇ ಇರ್ತಾರೆ, ಮೊದಲು ಫೋನ್ ಬಂದ್ರೆ ನನ್ನ ಎದುರುಗಡೆ ಮಾತಾಡ್ತಾ ಇದ್ರು, ಆದ್ರೆ ಈಗ ಬೇರೆ ಕಡೆ ಹೋಗಿ ಮಾತಾಡ್ತಿದ್ದಾರೆ, ಕೇಳಿದ್ರೆ ಕೆಲ್ಸದ ಬಗ್ಗೆ ಅಂತ ಹೇಳ್ತಾರೆ, ಏನೋ ವಿಷಯ ಇದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಜಿಂಗ್ ಜಿಂಗ್ ಗೇಮ್ ಆಡ್ತಾ ಕೂತಿರ್ತಾಳೆ. ಗೇಮು ಕಂಪ್ಲೀಟ್ ಆಗಿರುತ್ತೆ. ಲ್ಯಾಪ್ಟಾಪಿಗೆ ಯಾವುದೋ ಒಂದು ವಿಡಿಯೋ ಬಂದಿರುತ್ತೆ. ಓಪನ್ ಮಾಡಿ ನೋಡಿದ್ರೆ ಸುಜಿನ್ ಬೇ ಊದಿ ಜೊತೆ ಮಾತಾಡಿರೋ ವಿಡಿಯೋ ಇರುತ್ತೆ. ಆಗ ಅವಳಿಗೆ ನೆನಪಾಗುತ್ತೆ ಝಾವ್ ಬೇಜಾರ್ ಮಾಡ್ಕೊಂಡಿದ್ದು ಯಾಕೆ ಅಂತ. ಮತ್ತೊಂದು ಕಡೆ ಸುಜಿನ್ ಬೇ ಮಲ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಕಾಲ್ ಬರುತ್ತೆ. ಕಾಲ್ನ ರಿಸೀವ್ ಮಾಡಿದ್ರೆ ಅದು ಜಿಂಗ್ ಜಿಂಗ್ ಆಗಿರುತ್ತೆ. ಅದಕ್ಕೆ ಅಣ್ಣ ನಿಮ್ಮ ಜೊತೆ ಯಾಕೆ ಮಾತಾಡ್ತಿಲ್ಲ ಅಂತ ನನಗೆ ಗೊತ್ತಾಯಿತು, ನಿಮಗೆ ಒಂದು ವಿಡಿಯೋ ಕಳಿಸಿದ್ದೀನಿ, ನಿಮ್ಮ ಫೋನಲ್ಲಿದೆ, ಓಪನ್ ಮಾಡಿ ನೋಡಿ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಝಾವ್ ಎಂಗೇಜ್ಮೆಂಟ್ಗೆ ಬರಲಿಲ್ಲ, ಹೇಗಾದರೂ ಮಾಡಿ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ ಮಾತು ಇರುತ್ತೆ. ಅದನ್ನು ಕೇಳಿಸ್ಕೊಂಡು ಸುಜಿನ್ ಬೇ ಈಗ ಅವನಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಹೇಳಿ ಬಟ್ಟೆನ ಪ್ಯಾಕ್ ಮಾಡ್ಕೋತಾಳೆ. ಊದಿ ಕೂಡ ಕಾಲ್ ಮಾಡ್ತಾರೆ. ನೀನು ಝಾವ್ನ ಮೀಟ್ ಮಾಡೋದಿಕ್ಕೆ ಹೋದ್ರೆ ಪ್ರೋಗ್ರಾಮ್ ಎಲ್ಲ ಏನ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಅವಳು ಪೋಸ್ಟ್ ಪನ್ ಮಾಡಿ ಅಂತ ಹೇಳಿ ಡಾಕ್ಟರ್ ಶಾವ್ ಹತ್ರ ಮೆಡಿಕಲ್ ಕ್ಯಾಂಪ್ ಅಡ್ರೆಸ್ ಇದ್ರೆ ಕೇಳೋದಿಕ್ಕೆ ಕೇಳ್ತಾಳೆ. ಶಾವ್ ಫೋನಲ್ಲಿ ಮಾತಾಡ್ತಿರ್ತಾನೆ. ಊದಿ ಬಂದ ತಕ್ಷಣ ಕಾಲ್ ಕಟ್ ಮಾಡಿ ನನ್ನ ಫ್ರೆಂಡು ಲವ್ ಪ್ರಾಬ್ಲಮ್ ಆಗಿದೆ, ಅವನ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತಾನೆ. ಆಗ ಊದಿ ಡಾಕ್ಟರ್ ಝಾವ್ ಮೆಡಿಕಲ್ ಕ್ಯಾಂಪ್ ಹೋಗಿರೋ ಅಡ್ರೆಸ್ ಇದ್ರೆ ಕೊಡೋದಿಕ್ಕೆ ಕೇಳ್ತಾಳೆ. ಆಗ ಶಾವ್ ಕೂಡ ಕೊಡ್ತಾನೆ. ಮತ್ತೊಂದು ಕಡೆ ಸುಜಿನ್ ಬೇ ಡಾಕ್ಟರ್ ಝಾವ್ಗೆ ಮೆಸೇಜ್ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಕ್ಯಾಂಪ್ ಶುರುವಾಗಿರುತ್ತೆ. ಝಾವ್ಗೆ ಮೆಸೇಜ್ ಬರುತ್ತೆ. ಓಪನ್ ಮಾಡಿ ನೋಡ್ತಾನೆ. ಅನಿ ನೀನು ಅನ್ಕೊಂಡಾಗೆ ಏನೂ ಇಲ್ಲ, ನಾನು ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿರ್ತಾಳೆ. ಆಗ ಎಲ್ಲಿದ್ಯಾ, ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳಿ ಮೆಸೇಜ್ ಮಾಡಿ ಕಾಲ್ ಮಾಡ್ತಾನೆ. ಆದ್ರೆ ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ. ಮತ್ತೊಂದ್ ಕಡೆ ಜಿಂಗ್ ಜಿಂಗ್ ಫೋನ್ ನೋಡ್ತಾ ಕೂತಿರ್ತಾಳೆ. ಮೌಂಟೇನ್ ನಲ್ಲಿ ತುಂಬಾ ಮಳೆ ಆಗುತ್ತೆ ಅಂತ ಇರುತ್ತೆ. ಆಗಳು ಸುಜಿನ್ ಬೇಗೆ ಕಾಲ್ ಮಾಡ್ತಾಳೆ. ಆದ್ರೆ ಕಾಲು ಕನೆಕ್ಟ್ ಆಗಲ್ಲ. ಆಗಳು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಜಿಯಾವೆ ಬಂದು ಕೂಗ್ತಾನೆ. ಆದ್ರೆ ಅವಳು ಮಾತಾಡಲ್ಲ. ಮತ್ತೊಂದ್ ಸಾರಿ ಕೂಗ್ತಾನೆ. ವರ್ಕು ಕಂಪ್ಲೀಟ್ ಆಗಿದೆ, ಮನೆಗೆ ಹೋಗೋಣ, ಫೈಲ್ ತಗೋ, ಏನಾದ್ರೂ ಪ್ರಾಬ್ಲಮ್ ಅಂತ ಕೇಳ್ತಾನೆ. ಆಗಳು ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಹೇಳ್ತಾಳೆ. ಆಗ ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮೌಂಟೇನ್ ನಲ್ಲಿ ತುಂಬಾನೇ ಮಳೆ ಆಗ್ತಾ ಇರುತ್ತೆ. ಝಾವ್ ತುಂಬಾ ಟೆನ್ಷನ್ ಮಾಡ್ಕೊಂಡು ಸುಜಿನ್ ಬೇ ಬಂದ್ರೆ ಕರ್ಕೊಂಬರೋದಿಕ್ಕೆ ಅಂತ ಬೇರೆ ಯಾರೋ ಒಬ್ಬ ವ್ಯಕ್ತಿನ ಕಳ್ಸಿರ್ತಾರೆ. ಅವರು ಯಾರು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮಳೆ ಆಗ್ತಿರೋದ್ರಿಂದ ತುಂಬಾ ಜನಕ್ಕೆ ಸಣ್ಣ ಪುಟ್ಟ ಗಾಯ ಕೂಡ ಆಗಿರುತ್ತೆ. ಅವರಿಗೆಲ್ಲ ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಮಿಸ್ಟರ್ ಶಿವ್, ನನ್ನ ಫ್ರೆಂಡು ಬರ್ತಾ ಇದ್ದಾರೆ, ಇಲ್ಲಿ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಕೇಳ್ತಾರೆ. ಆಗ ಅವರು ಮಳೆ ಬರ್ತಿದ್ರಿಂದ ಎಲ್ಲ ದಾರಿ ಕೂಡ ಮುಚ್ಚೋಗಿದೆ, ಒಂದ್ ದಾರಿ ಇದೆ, ಆದ್ರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿಗೆ ಹೋಗೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ ಝಾವ್ಗೆ ಸುಜಿನ್ ಬೇ ಬಗ್ಗೆ ತುಂಬಾ ಟೆನ್ಷನ್ ಆಗುತ್ತೆ. ಅವಳನ್ನ ಕರ್ಕೊಂಬರೋದಿಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಟಿಂಗ್ ಟಿಂಗ್ ಬರ್ತಾಳೆ. ಮಿಸ್ಟರ್ ಶಿವ್ನ್ಯೂನ್ ಎಲ್ಲೋಗ್ತಿದ್ದೀರಾ, ಮಳೆ ಬರ್ತಿದೆ, ದಾರಿ ಕೂಡ ಬಂದಾಗಿದೆ, ಈಗ ಹೋಗೋದು ಸೇಫ್ ಅಲ್ಲ ಅಂತ ಹೇಳ್ತಾನೆ. ಆಗಳು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಫೋನ್ ಮಾಡು ಅಂತ ಹೇಳ್ತಾನೆ. ಆಗ ಟಿಂಗ್ ಟಿಂಗ್ ಫ್ರೆಂಡ್ನ ಕರ್ಕೊಬರೋದಿಕ್ಕೆ ಹೋಗ್ತಿದ್ದೀರಾ,
ಆಗ ಜಾವ್ ಹೌದು ಅಂತ ಹೇಳ್ತಾನೆ. ಆಗ ಅವಳು ತುಂಬಾ ಹತ್ರದ ಫ್ರೆಂಡ್ ಅಂತ ಕೇಳ್ತಾಳೆ. ಆಗ ಅವನು ಟಿಂಗ್ ಟಿಂಗ್ ಮಲ್ಕೊಂಡಿರ್ಬೇಕಾದ್ರೆ ಅವನ್ ಕೋಟ್ನ ಬಿಚ್ಚಿ ಅವಳಿಗೆ ಒಚ್ಚಿರ್ತಾನೆ. ಟಿಂಗ್ ಟಿಂಗ್ ಜಾವ್ ಕಡೆ ನೋಡಿದಾಗ ನಾನೇ ಒಚ್ಚಿದ್ದು ಅಂತ ಹೇಳ್ತಾನೆ. ಅವಳು ಜಾವ್ನ ಲವ್ ಮಾಡೋದಿಕ್ಕೆ ಶುರು ಮಾಡಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮಳೆ ನಿಂತಿರುತ್ತೆ. ಮೌಂಟೇನ್ ಹತ್ರ ಲೀವ್ ಬರ್ತಾರೆ. ಮಿಸ್ಟರ್ ಜಾವ್, ನಾನು ಹಾಸ್ಟೆಲ್ ಹತ್ರ ಹೋಗಿದ್ದೆ, ಅಲ್ಲಿಗೆ ಯಾರು ಕೂಡ ಬಂದಿಲ್ಲ. ಆಗ ಜಾವ್ ನನ್ನನ್ನ ಅಲ್ಲಿಗೆ ಕರ್ಕೊಂಡೋಗಿ, ನಾನು ಅಲ್ಲಿಗೆ ಹೋಗೋದು ತುಂಬಾನೇ ಮುಖ್ಯ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಸ್ವಲ್ಪ ಮುಂದೆ ಹೋಗಿ ಹಾಗೆ ನಿಂತ್ಕೋತಾರೆ. ಮೌಂಟೇನ್ ಹತ್ರ ಒಂದು ಟ್ರ್ಯಾಕ್ಟರ್ ಬರ್ತಾ ಇರುತ್ತೆ. ಆ ಟ್ರ್ಯಾಕ್ಟರ್ ಮೇಲೆ ಯಾರೋ ಒಬ್ರು ಕೂತಿರ್ತಾರೆ. ಅವ್ರ ಮುಖ ಕಾಣಿಸ್ತಿರಲ್ಲ. ನಮ್ ಜಾವ್ ಅದನ್ನ ನೋಡ್ತಾನೆ. ಕಾಲಲ್ಲಿ ಚಪ್ಪಲಿ ಇರಲ್ಲ, ಬಟ್ಟೆ ಎಲ್ಲ ಗಲೀಜಾಗಿರುತ್ತೆ. ಅದು ಬೇರೆ ಯಾರೋ ಅಲ್ಲ, ಅದು ಸುಜಿನ್ ಬೇ. ಒಬ್ರು ನೋಡ್ತಿದ್ದಾಗೆ ಎಮೋಷನಲ್ ಆಗಿ ಕಿಸ್ ಮಾಡ್ತಾರೆ. ಅನಿ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂದರೆ ಆ ವಿಡಿಯೋ ಬಗ್ಗೆ ನಿನಗೆ ಕ್ಲಾರಿಟಿ ಕೊಡೋದಕ್ಕೆ. ನಾನು ನಿಮ್ಮನ್ನ ಮೊದಲೇ ನೋಡಿದರೆ ಈ ರೀತಿ ಮಾತಾಡ್ತಾ ಇರಲಿಲ್ಲ. ಎಂಗೇಜ್ಮೆಂಟ್ಗೆ ನೀವು ಬರಲಿಲ್ಲ ಅನ್ನೋ ಕೋಪದಲ್ಲಿ ಆ ರೀತಿ ಮಾತಾಡಿದ್ದೆ. ಪ್ರಾಮಿಸ್, ನಾನು ಬೇಕು ಅಂತ ಮಾತಾಡಲಿಲ್ಲ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ, ಪರವಾಗಿಲ್ಲ ಬಿಡು, ನನಗೆ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಬಂದೆ. ನಮ್ಮಿಬ್ರು ಪ್ರೊಫೆಷನಲ್ಲು ಬೇರೆ, ನಾವಿಬ್ರು ಜೊತೆಲಿ ಇರೋದಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ತಾನೆ. ಆಗಳು ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಆಗ ನಿನಗೆ ನನ್ನ ಅವಶ್ಯಕತೆ ಇದ್ದಾಗ ನಿನ್ನ ಜೊತೆ ಇರೋದಕ್ಕಾಗಲ್ಲ, ನಿನ್ನ ಕೆಲಸಕ್ಕೆ ನನ್ನಿಂದ ಪ್ರಾಬ್ಲಮ್ ಆಗಬಹುದು ಅಂತ ಹೇಳ್ತಾನೆ. ಆಗ ಅವಳಿಗೆ ಅವನ ಮಾತು ಅರ್ಥ ಆಗುತ್ತೆ. ಅನಿ, ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ. ಆಗ ಅವನು ಹೇಳ್ದಲೇ ಬಂದಿದ್ದಕ್ಕೆ ನನ್ನನ್ನು ಕ್ಷಮಿಸು ಅಂತ ಕೇಳ್ತಾನೆ. ಆಗ ಅವಳು, ನಾನೇನೋ ಕ್ಷಮಿಸ್ತೀನಿ ಅಪ್ಪ ಅಮ್ಮ. ಆಗ ಜಾವ್, ನಾನು ಅವ್ರ ಜೊತೆ ಆಮೇಲೆ ಮಾತಾಡಿ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾನೆ. ಆಗ ಅವಳು, ನಿನಗೆ ಆ ವಿಡಿಯೋನ ಕಳಿಸಿದ್ಯಾರು ಅಂತ ಕೇಳ್ತಾಳೆ. ನನಗೂ ಕೂಡ ಗೊತ್ತಿಲ್ಲ, ಹುಡುಕ್ತಿದ್ದೀನಿ, ಯು ಡೋಂಟ್ ವರಿ ಅಂತ ಹೇಳಿ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮಾಡೋದಿಕ್ಕೆ ಬರ್ತಿರ್ಬೇಕಾದ್ರೆ ಅಡ್ಗೆನ ನೀವೇ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗನು, ನಾನೆಲ್ಲ, ಟಿಂಗ್ ಟಿಂಗ್ ಮಾಡ್ತಾಳೆ. ಅವಳು ಮೆಡಿಕಲ್ ಸ್ಟೂಡೆಂಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕ್ಯಾಂಪ್ ಹತ್ರ ಬರ್ತಾರೆ. ಎಲ್ರು ಕೂಡ ಇವತ್ತೇ ನಾವು ಸೂಪರ್ ಸ್ಟಾರ್ ಜೊತೆ ಟಿಫನ್ ಮಾಡ್ತಿದ್ದೀವಿ ಅಂತ ಹೇಳಿ ಖುಷಿಯಾಗಿರ್ತಾರೆ. ಆಗ ಟಿಂಗ್ ಟಿಂಗ್ ಜಾವ್ಗೆ ಒಂದು ಎಕ್ಸ್ಟ್ರಾ ಮೊಟ್ಟೆನ ಕೊಡ್ತಾಳೆ. ಆದ್ರೆ ನಮ್ ಡಾಕ್ಟರ್ ಜಾವ್ ಆ ಮೊಟ್ಟೆನ ಸುಜಿನ್ ಬೇಗೆ ಇದನ್ನ ನೀನ್ ತಗೋ ಅಂತ ಹೇಳಿ ಕೊಡ್ತಿರ್ಬೇಕಾದ್ರೆ ಟಿಂಗ್ ಟಿಂಗ್ ಅದನ್ನ ಕೆಡಿಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ಆಗ ಸುಜಿನ್ ಬೇ, ಇದನ್ನ ನಿನ್ಗಾಗಿ ಕೊಟ್ಟಿರೋದು, ನಾನ್ ತಿನ್ನೋದು ಸರಿಯಲ್ಲ ಅಂತ ಹೇಳ್ತಾಳೆ. ಆಗ ಜಾವ್, ನನ್ಗೆ ಹೊಟ್ಟೆ ಹಸುವಾಗ್ತಿಲ್ಲ ಅಂತ ಹೇಳ್ತಾನೆ. ಅಲ್ಲಿದ್ದ ಡಾಕ್ಟರ್, ಪರವಾಗಿಲ್ವೇ, ಗರ್ಲ್ ಫ್ರೆಂಡ್ ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಶಾವ್ ಜೂಲಿ ಜೊತೆ ಕೂತ್ಕೊಂಡು ಬಲೂನ್ನ ಊತಿರ್ತಾನೆ. ಆಗ ಬೂದಿ ಗ್ಲಾಸಲ್ಲಿ ನೀರು ತಗೊಂಡು ಶಾವ್ ತಲೆ ಮೇಲೆ ಸುರಿತಾಳೆ. ಆಗ ಜೂಲಿ, ನೀವು ತಿಳ್ಕೊಂಡಾಗೆ ಏನೂ ಇಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾಳೆ. ಆಗ ಶಾವ್, ಇಬ್ರು ಕೂಡ ಕೂಲಾಗಿರಿ, ನೀನ್ ತಿಳ್ಕೊಂಡಾಗೆ ಜೂಲಿ ನನ್ನ ಮಧ್ಯ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗ ಅವಳಿಗೆ ಶಾವ್ ಜೂಲಿ ಪರವಾಗಿ ಮಾತಾಡ್ತಿದ್ದಾನೆ ಅಂತ ಅನ್ಕೋತಾಳೆ. ಆಗ ಜೂಲಿ, ಶಾವ್ ಬಂದಿರೋದು ನಿನ್ ಬರ್ತ್ಡೇ ಸೆಲೆಬ್ರೇಷನ್ ಪ್ಲಾನ್ ಮಾಡೋದಿಕ್ಕೆ ಅಂತ ಹೇಳ್ತಾ ಅವನ್ಗೆ ಹುಷಾರಿಲ್ದಲೇ ಇರ್ತು, ಸ್ವಲ್ಪ ದಿವಸದಲ್ಲಿ ಸಾಯ್ತಾನೆ ಅನ್ನೋ ವಿಷಯನ ಹೇಳ್ತಾಳೆ. ಆಗ ಅವಳು ತುಂಬಾನೇ ಶಾಕಿಂದ ಕೈಲಿದ್ದ ಗ್ಲಾಸ್ನ ಕೆಳಗಡೆ ಬೀಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಇಬ್ರು ಕೂಡ ಮನೆಗೆ ಬಂದಿರ್ತಾರೆ. ನೀನು ಡಾಕ್ಟರು, ಟ್ರೀಟ್ಮೆಂಟ್ ಯಾವ ರೀತಿ ತಗೊಳ್ಳೋದು, ಹೇಗೆ ಹುಷಾರಾಗುತ್ತೆ ಅಂತ ನಿನ್ಗೆ ಗೊತ್ತಲ್ವಾ ಅಂತ ಹೇಳ್ತಾಳೆ. ಆಗ ಅವನು, ಸರ್ಜರಿ ಮಾಡಿದ್ರೆ ಕ್ಯೂರ್ ಆಗ್ಬೋದು, ಆಗ್ದಲೇ ಇರ್ಬೋದು, ನನಗೆ ನಾನು ಹಿಂಸೆ ಮಾಡ್ಕೊಳ್ಳೋದಿಕ್ಕೆ ನನಗೆ ಇಷ್ಟ ಇಲ್ಲ, ನನ್ನ ಕೊನೆ ದಿವಸನ ನಿನ್ ಜೊತೆ ಖುಷಿಯಿಂದ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ಇಬ್ರು ಕೂಡ ಎಮೋಷನಲ್ ಆಗಿ ಹಗ್ ಮಾಡ್ಕೋತಾರೆ. ಆಗ ಓದೆ, ನಿನ್ ಆಸೆ ಏನಿದೆ ಹೇಳು, ಅದನ್ನೆಲ್ಲ ನಾನು ಈಡೇರ್ತೀನಿ, ನಿನ್ ಜೊತೆಲಿ ಇರ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಟಿಂಗ್ ಟಿಂಗ್, ಸುಜಿನ್ ಬೇ ನಿಮ್ ಗರ್ಲ್ ಫ್ರೆಂಡ್ ಅಂತ ಕೇಳ್ತಾಳೆ. ಆಗವನು, ನನ್ ಫ್ಯಾನ್ಸಿ ಅಂತ ಹೇಳ್ತಾನೆ. ಅವಳು ನಿಮ್ಮನ್ನ ತುಂಬಾನೇ ಕೇರ್ ಮಾಡ್ತಾಳೆ ಅಂತ ಹೇಳ್ತಾಳೆ. ಆಗವನು ಹೌದು ಅಂತ ಹೇಳಿ ಖುಷಿ ಪಡ್ತಾನೆ. ಆಗ ಟಿಂಗ್ ಟಿಂಗ್, ಅವರು ಸೂಪರ್ ಸ್ಟಾರು, ನಿಮ್ಗಾಗಿ ಇಷ್ಟು ದೂರ ಬಂದು ಅವ್ರ ಜೀವಕ್ಕೆ ಕುತ್ತನ್ಕೊಂಡ್ರು, ಆದ್ರೂ ಕೂಡ ನಿಮ್ಮನ್ನ ಕೇರ್ ಮಾಡೋದನ್ನ ಅವರು ನಿಲ್ಸೋದಿಲ್ಲ, ಆದ್ರೆ ನೀವು ಅವ್ರ ಜೀವಕ್ಕೆ ಆಪತ್ ತರ್ತೀರಾ ಅಂತ ಹೇಳ್ತಾಳೆ. ಆಗ ಜಾವ್ ಏನು ಮಾತಾಡ್ದಲೆ ಅಲ್ಲಿಂದ ಹೋಗ್ತಾನೆ. ಸುಜಿನ್ ಬೇ ನರ್ಸ್ಗಳ ಜೊತೆ ಬರ್ತಿರ್ತಾರೆ. ಆಗ ಅವರು ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಜಿಂಗ್ ಜಿಂಗ್ ಊಟ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಕೌಸಿಟಾಂಗ್ ಅವಳ ಅಸಿಸ್ಟೆಂಟ್ ಬಂದು ಅವಳನ್ನ ಹೊರಗಡೆ ಕಳಿಸ್ತಾರೆ. ಜಿಂಗ್ ಜಿಂಗ್ ಹೋಗ್ತಿರ್ಬೇಕಾದ್ರೆ ಜಿಯಾವಿ ಸಿಗ್ತಾನೆ. ಎಲ್ಲೋಗ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅವಳು ಒಳಗಡೆ ಕೌಸಿಟಾಂಗ್ ಊಟ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ
ಟಿಂಗ್ ಟಿಂಗ್ ಎಲ್ಲೋ ಹೋಗಿದ್ದಾಳೆ ಇನ್ನು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಸುಜಿನ್ ಬೇ ಜಾವ್ನ ಸೈಡ್ ಕರ್ಕೊಂಡೋಗಿ ಟಿಂಗ್ ಟಿಂಗ್ ಜೊತೆ ಏನಾದ್ರೂ ಹೇಳಿದ್ರ ಅಂತ ಕೇಳ್ತಾಳೆ. ಆಗ ಅವನು ಹೌದು ನಮ್ಮಿಬ್ರು ಬಗ್ಗೆ ಕೇಳಿದ್ಲು ಅಂತ ಹೇಳಿ ಎಲ್ಲ ವಿಷಯನೂ ಹೇಳಿ ನಾನು ಅವಳಿಗೆ ಹೇಳ್ದೆ ಸುಜಿನ್ ಬೇನ ಬಿಟ್ಟು ನನ್ನ ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ. ಆಗ ಸುಜಿನ್ ಬೇ ನಿನ್ ಮಾತು ಕೇಳಿ ಖುಷಿ ಆಯ್ತು, ಆದ್ರೆ ನಿನ್ ಮಾತಿಂದ ಟಿಂಗ್ ಟಿಂಗ್ ಅಪ್ಸೆಟ್ ಆಗಿದ್ದಾಳೆ, ಯಾಕಂದ್ರೆ ಅವಳು ನಿನ್ನ ಇಷ್ಟಪಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ಎಲ್ರು ಕೂಡ ಒಬ್ಬೊಬ್ರೆ ಎಲ್ಲಾ ಕಡೆನೂ ಹುಡ್ಕೋದಿಕ್ಕೆ ಅಂತ ಹೋಗ್ತಾರೆ. ಹುಡುಕ್ತಾ ರಾತ್ರಿ ಆಗುತ್ತೆ, ಎಲ್ಲೂ ಕೂಡ ಟಿಂಗ್ ಟಿಂಗ್ ಸಿಗೋದಿಲ್ಲ. ಆಗ ಸುಜಿನ್ ಬೇ ನಾನು ಇಲ್ಲಿಗೆ ಬರಲೇಬಾರ್ದಿತ್ತು, ನನ್ನಿಂದಲೇ ಇದೆಲ್ಲ ಆಗಿದ್ದು. ಆಗ ಸಾವ್ ಟಿಂಗ್ ಟಿಂಗ್ ನನಗೆ 3 ವರ್ಷದಿಂದ ಪರಿಚಯ ಅಂತ ಹೇಳ್ತಾನೆ. ಆಗೋಳು ಆಗಿದ್ರೆ ಅವಳು ನಿಮ್ಮನ್ನ 3 ವರ್ಷದಿಂದ ಇಷ್ಟಪಡ್ತಿದ್ದಾಳೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವಳ ಕಾಲ್ಗೆ ಏಟಾಗುತ್ತೆ. ಆಗ ಸಾವ್ ಅವಳನ್ನ ಬೆನ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾನೆ. ಅಷ್ಟರಲ್ಲಿ ಅವನಿಗೆ ಮೆಸೇಜ್ ಬರುತ್ತೆ, ಟಿಂಗ್ ಟಿಂಗ್ ಸಿಕ್ಕಿದ್ದಾಳೆ ಅಂತ. ಅದನ್ನ ಕೇಳಿ ಸುಜಿನ್ ಬೇ ಖುಷಿ ಆಗ್ತಾಳೆ. ಈಗ ನಿಮ್ಮಿಬ್ರ ಬಗ್ಗೆ ಪೂರ್ತಿ ವಿಷಯ ಹೇಳ್ಬೇಕು ಅಂತ ಕೇಳ್ತಾಳೆ. ಆಗ ಅವನು ಸ್ವಲ್ಪ ದಿವಸದಿಂದ ಈ ಹಳ್ಳಿಗೆ ಬಂದಿದ್ದೆ, ಆಗ ಟಿಂಗ್ ಟಿಂಗ್ಗೆ ಮೆಡಿಕಲ್ ಓದೋದಕ್ಕೆ ಇಷ್ಟ ಇದೆ ಅಂತ ಗೊತ್ತಾಯ್ತು, ಆದ್ರೆ ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಅವಳು ಮೆಡಿಕಲ್ ಓದೋದಕ್ಕೆ ಪೂರ್ತಿ ಹಣದ ಸಹಾಯನ ನಾನೇ ನೋಡ್ಕೊಂಡೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಜಿಯಾವೆ ರೆಕಾರ್ಡಿಂಗು ಮುಗ್ದಿರುತ್ತೆ. ಅವನು ಗೇಮ್ ಆಡ್ತಾ ಕೂತಿರ್ತಾನೆ. ಜಿಂಗ್ ಜಿಂಗ್ ಕೂಡ ಜಿಯಾವೆನ ನೋಡಿ ಅವಳು ಕೂಡ ವಾಶ್ರೂಮ್ಗೆ ಹೋಗಿ ಇಬ್ರು ಕೂಡ ಜೊತೆಲೆ ಗೇಮ್ ಆಡ್ತಾ ಚಾಟಿಂಗ್ ಮಾಡ್ಕೊಂಡು ಮಾತಾಡ್ತಾ ಹೊರ್ಗಡೆ ಬರ್ತಾರೆ. ಆಗ ಜಿಯಾವೆಗೆ ಕುದಿತಾಳೆ. ಆಗ ಅವನು ಗೇಮ್ ಆಡ್ತಿದ್ಯಾ ಅಂತ ಕೇಳ್ತಾನೆ, ಆದ್ರೆ ಅವಳು ಒಪ್ಕೊಳ್ಳೋದಿಲ್ಲ. ಆಗ ಅವನು ಕೆಲಸ ಮಾಡೋ ಸಮಯದಲ್ಲಿ ಗೇಮ್ ಆಡಬಾರ್ದು ಅಂತ ಹೇಳ್ತಾನೆ, ಆದ್ರೆ ಅವನಿಗೆ ಗೊತ್ತಿರೋದಿಲ್ಲ ಅವನು ಗೇಮ್ ಆಡ್ತಿರೋದು ಜಿಂಗ್ ಜಿಂಗ್ ಜೊತೆ ಅಂತ. ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ಗೇಮ್ ಆಡೋದಕ್ಕೆ ಶುರು ಮಾಡ್ತಾರೆ. ಆಗ ಅವನು ಯಾ ಗೇಮ್ ಇಂದ ಅರ್ಧಕ್ಕೆ ಹೋದೆ ಅಂತ ಕೇಳ್ತಾನೆ. ಆಗೋಳು ಎಲ್ಲ ಆಗಿದ್ದು ನಮ್ ಬಾಸ್ ಇಂದ ಅಂತ ಹೇಳಿ ಇಬ್ರು ಕೂಡ ಮಾತಾಡ್ತಾ ಗೇಮ್ ಆಡೋದಕ್ಕೆ ಶುರು ಮಾಡ್ತಾರೆ. ಆಗ ಜಿಯಾವೆ ಜಿಂಗ್ ಜಿಂಗ್ ನ ತನ್ನ ಪಕ್ಕ ಕುತ್ಕೊಳ್ಳೋದಕ್ಕೆ ಹೇಳ್ತಾನೆ. ಆಗ ಜಿಂಗ್ ಜಿಂಗ್ ಮನ್ಸಲ್ಲೇ ಜಿಯಾವೆ ಗೇಮ್ ಆಡ್ತಿದ್ರೆ ಅವನು ಎಷ್ಟೊಂದು ಖುಷಿಯಾಗಿರ್ತಾನೆ ಅಂತ ಹೇಳಿ ಮನಸ್ಸಿನಲ್ಲೇ ಮಾತಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸುಜಿನ್ ಬೇಗೆ ಜಾವ್ ಗಿಫ್ಟ್ ಕೊಡ್ತಾನೆ. ಅದು ಅವ್ರ ಅಮ್ಮನ ಓಲೆ ಆಗಿರುತ್ತೆ. ಅವನೇ ಪ್ರೀತಿಯಿಂದ ಅವಳ ಕಿವಿಗೆ ಹಾಕ್ತಾನೆ. ಅವಳಿಗೆ ಆ ಓಲೆ ತುಂಬಾನೇ ಇಷ್ಟ ಆಗುತ್ತೆ. ಸಡನ್ ಆಗಿ ನನಗೆ ಗಿಫ್ಟ್ ಯಾಕೆ ಕೊಟ್ಟೆ ಅಂತ ಕೇಳ್ತಾಳೆ. ಆಗ ಅವನು ಇದನ್ನ ಮೊದಲೇ ಕೊಡ್ಬೇಕಿತ್ತು, ಆದ್ರೆ ಆಗಿರ್ಲಿಲ್ಲ, ನನಗೆ ರಾತ್ರಿ ತುಂಬಾನೇ ಭಯ ಆಗಿತ್ತು, ನಿನ್ನ ಮತ್ತೆ ನೋಡೋದಿಕ್ಕಾಗಲ್ವೇನೋ ಅಂತ. ಆಗ ಸುಜಿನ್ ಬೇ ಅವನ ಹತ್ರ ಸಾರಿ ಕೇಳ್ತಾಳೆ. ಆಗ ಜಾವ್ ಮತ್ತೆ ಯಾವತ್ತೂ ಕೂಡ ಈ ರೀತಿ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಇಬ್ರು ಕೂಡ ಕಿಸ್ ಮಾಡ್ತಾರೆ. ಈಗ ಬೆಳಿಗ್ಗೆ ಆಗಿರುತ್ತೆ. ಜಾವ್ ಶುನ್ಯುನ್ಗಾಗಿ ಸುಜಿನ್ ಬೇ ಪ್ರೀತಿಯಿಂದ ಅವಳೇ ಸೂಪ್ ಮಾಡಿರ್ತಾಳೆ. ಅವಳೇ ತನ್ನ ಕೈಯಾರ ಅವನ್ಗೆ ಕುಡಿಸ್ತಿರ್ಬೇಕಾದ್ರೆ ಅವನು ಕೂಡ ಅವಳಿಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇಬ್ರು ಕೂಡ ಖುಷಿಯಿಂದ ಮಾತಾಡ್ತಿರ್ತಾರೆ. ಇದನ್ನೆಲ್ಲ ನಿಂತ್ಕೊಂಡು ಟಿಂಗ್ ಟಿಂಗ್ ಹೊರಗಡೆ ಕೇಳಿಸ್ಕೋತಿರ್ತಾಳೆ. ಅವರು ಸಡನ್ ಆಗಿ ಬಾಗ್ಲು ಓಪನ್ ಮಾಡ್ತಾರೆ. ಅಲ್ಲಿ ಟಿಂಗ್ ಟಿಂಗ್ ಇರ್ತಾಳೆ. ಆಗ ಅವಳು ಅವ್ರಿಬ್ರತ್ರನು ಸಾರಿ ಕೇಳ್ತಾಳೆ, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ಆಗೆಲ್ಲ ಏನೂ ಇಲ್ಲ, ಜಾವ್ ಅವ್ರ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಿದ್ದಾರೆ, ನಾನು ಒಬ್ಳೇ ಇರ್ತೀನಿ, ನನ್ಗೆ ಕಂಪ್ನಿ ಕೊಡ್ಬಾ ಅಂತ ಹೇಳಿ ಟಿಂಗ್ ಟಿಂಗ್ ನ ಮನೆ ಒಳಗಡೆ ಕರ್ಕೊಂಡ್ ಬರ್ತಾಳೆ. ಆಗ ಟಿಂಗ್ ಟಿಂಗ್ ನೀವು ಸೂಪರ್ ಸ್ಟಾರು, ನೋಡೋದಿಕ್ಕೆ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾಳೆ. ಆಗ ಅವಳು ಹೌದು ನಾನು ಸೂಪರ್ ಸ್ಟಾರೇ, ಆದ್ರೆ ನಮ್ಮಿಬ್ರು ಮಧ್ಯ ಏನು ವ್ಯತ್ಯಾಸ ಇಲ್ಲ, ನಾನು ಕೂಡ ನಿನ್ನ ಹಾಗೇನೆ ಲೈಫ್ ಅಲ್ಲಿ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾರೆ, ಅದಕ್ಕಾಗಿ ನಾವು ಕಾಯ್ಬೇಕು ಅಷ್ಟೇ. ಆಗ ಟಿಂಗ್ ಟಿಂಗ್ ಹೌದಾ, ಆದ್ರೆ ನಾನು ಸಿಂಪಲ್ ಹುಡುಗಿ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ಯಾರು ಹೇಳಿದ್ರು, ನೀನ್ ತುಂಬಾ ಕ್ಯೂಟ್ ಆಗಿದ್ಯಾ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಟಿಂಗ್ ಟಿಂಗ್ ಫೋನಿಗೆ ಲೈವ್ ಸ್ಟ್ರೈನಿಂಗ್ ಮೆಸೇಜ್ ಬರುತ್ತೆ. ಆಗ ಸುಜಿನ್ ಬೇ ನೀನ್ ಲೈವ್ ಸ್ಟ್ರೈನಿಂಗ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಟಿಂಗ್ ಟಿಂಗ್ ಹೌದು, ಹಳ್ಳಿ ಮಕ್ಕಳ ಬಗ್ಗೆ ಲೈವ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ನಾನ್ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಊದಿ ಫೋನಲ್ಲಿ ಮಾತಾಡ್ತಿರ್ತಾಳೆ. ಮತ್ತೊಂದ್ ಕಡೆ ಶಾವ್ ಊದಿ ಜೊತೆ ಊಟ ಮಾಡೋದಿಕ್ಕೆ ಅಂತ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಅವಳಿಗಾಗಿ ಕಾಯ್ತಾ ಇರ್ತಾಳೆ. ಅವಳು ಕೂಡ ಊಟ ಮಾಡೋದಿಕ್ಕೆ ಅಂತ ಬರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಮೆಸೇಜ್ ಬರುತ್ತೆ. ರೂಮಿಗೆ ಬಂದು ಫೋನಲ್ಲಿ ಮಾತಾಡ್ತಾ ನೀನ್ ಹೋಗಿ ಎಷ್ಟು ದಿವಸ ಆಯ್ತು, ನಿನ್ ಶೆಡ್ಯೂಲ್ಸ್ ಎಲ್ಲ ಮುಂದಕ್ಕೆ ಹೋಗ್ತಿದೆ, ನಾನು ಬೇರೆಯವ್ರ ಜೊತೆ ನಿನ್ನಿಂದಾಗಿ ಬಯಸ್ಕೋಬೇಕು. ಆಗ ಸುಜಿನ್ ಬೇ ಅಕ್ಕ, ಇಲ್ಲಿ ಹಳ್ಳಿ ಮಕ್ಕಳಿಗೆ ನನ್ನ ಅವಶ್ಯಕತೆ ಇದೆ, ಇನ್ 2 ದಿವಸ ನೀವೇ ಎಲ್ಲಾನು ಮ್ಯಾನೇಜ್ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈಗ ಊದಿ ಶಾವ್ ಜೊತೆ ಊಟ ಮಾಡೋದಿಕ್ಕೆ ಅಂತ ಬರ್ತಾಳೆ. ಶಾವ್ ಊಟ ಮಾಡಿರಲ್ಲ, ಯಾಕಿನ್ನು ಊಟ ಮಾಡಿಲ್ಲ ಅಂತ ಕೇಳ್ತಾಳೆ. ಆಗ ಅವನು
ನನಗೆ ಏನೋ ಮಾಡಬೇಕು ಅನ್ನಿಸ್ತಾ ಇದೆ, ನನ್ನ ಜೊತೆ ಇರ್ತೀಯ ಅಲ್ವಾ ಅಂತ ಕೇಳ್ತಾನೆ. ಆಗೋಳು ನನ್ನ ಪ್ರಾಮಿಸ್ನ ನಾನು ಮರ್ತಿಲ್ಲ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಟಿಂಗ್ ಟಿಂಗ್ ಸುಜಿನ್ಬೆ ಅಲ್ಲಿಯ ಹಳ್ಳಿ ಮಕ್ಕಳ ಜೊತೆ ಲೈವ್ ವಿಡಿಯೋನ ಮಾಡ್ತಿರ್ತಾಳೆ. ಅದನ್ನ ನಮ್ಮ ಜಾವ್ ಕೂಡ ಕೂತ್ಕೊಂಡು ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಡಾಕ್ಟರ್ ಶಾವ್ ಊದಿನ ಶಾಪಿಂಗ್ಗೆ ಅಂತ ಕರ್ಕೊಂಡು ಬಂದಿರ್ತಾನೆ. ಅವಳಿಗಾಗಿ ಡ್ರೆಸ್ನ ಅವನೇ ಸೆಲೆಕ್ಷನ್ ಮಾಡಿರ್ತಾನೆ. ಆದ್ರೆ ಅದು ಊದಿಗೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿರುತ್ತೆ. ಆದ್ರೆ ಆ ಡ್ರೆಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ. ಅದು ಶಾವ್ ಕೂಡ ಇಷ್ಟ ಆಗುತ್ತೆ. ಈಗ ಇಬ್ರು ಕೂಡ ಜೊತೆಲೆ ಡ್ರಿಂಕ್ ಮಾಡ್ತಾರೆ. ಊದಿಗಾಗಿ ಶಾವ್ ಹಾಡನ್ನು ಕೂಡ ಆಡ್ತಾರೆ. ಈಗ ಮನೆಗೆ ಬಂದು ಶಾವ್ ಮಲ್ಕೊಂಡಿರ್ತಾರೆ. ಆಗ ಊದಿ ನನ್ನ ಲೈಫಲ್ಲಿ ಎಷ್ಟೊಂದು ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ. ಆಗ ಶಾವ್ ಮಲಗಿದ್ದಾಗೆ ನೀನು ಯಾವಾಗಲೂ ಇದೇ ರೀತಿ ಖುಷಿಯಾಗಿರ್ಬೇಕು ಅಂತ ಹೇಳಿ ಕನ್ವರಿಸ್ತಾನೆ. ಆಗ ಊದಿ ಶಾವ್ಗೆ ಕಿಸ್ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮೆಡಿಕಲ್ ಕ್ಯಾಂಪು ಮುಗ್ದಿರುತ್ತೆ. ಅಲ್ಲಿ ಹಳ್ಳಿ ಜನ ಸುಜಿನ್ಬೆ ಸಾವ್ಗೆ ಬಾಯೆಳೆದಿಕ್ ಬಂದಿರ್ತಾರೆ. ಆಗ ಸುಜಿನ್ಬೆ ಈ ಹಳ್ಳಿ ಜನಕ್ಕೆ ನಿನಗಿಂತ ನಾನೇ ಜಾಸ್ತಿ ಇಷ್ಟ ಆಗಿದ್ದೀನಿ, ಅದಕ್ಕೆ ನನಗೆ ಬಾಯೆಳೆದಿಕ್ ಬಂದಿದ್ದಾರೆ. ಆಗ ಸಾವ್ ನಿಜವಾಗ್ಲೂ ನೀನು ಗ್ರೇಟ್ ಅಂತ ಹೇಳ್ತಾನೆ. ಅದನ್ನ ಕೇಳಿ ಸುಜಿನ್ಬೆಗೆ ತುಂಬಾನೇ ಖುಷಿಯಾಗುತ್ತೆ. ಸಾವ್ ಮೊದಲನೇ ಸಾರಿ ಸುಜಿನ್ಬೆನ ಹೊಗಳಿರೋದು. ನಾನು ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದೆ, ಒಂದು ಒಳ್ಳೆ ರಿಲೇಶನ್ಶಿಪ್ನ ಕಾಪಾಡ್ಕೊಂಡೆ. ನಿನ್ನಂತ ಕೇರಿಂಗ್ ಪರ್ಸನ್ ನನ್ನ ಲೈಫಲ್ಲಿ ಮತ್ತೆ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಜಿಂಗ್ ಜಿಂಗ್ ಕಾರಲ್ಲಿ ಕೂತಿರ್ತಾಳೆ. ಆಗ ಅಲ್ಲಿ ಒಂದು ಮಾತ್ರೆ ಸ್ಲಿಪ್ ಸಿಗುತ್ತೆ. ಅದು ಯಾವುದು ಅಂತ ಅವಳಿಗೆ ಗೊತ್ತಾಗಲ್ಲ. ಆಗ ಅವಳು ಫೋಟೋ ತೆಗೆದು ಸಾವ್ಗೆ ಕಳಿಸ್ತಾನೆ. ಅವನು ಅದನ್ನ ನೋಡಿ ಇದು ನಿದ್ದೆ ಬರಲಿಲ್ಲ ಅಂದ್ರೆ ಇದನ್ನ ಯೂಸ್ ಮಾಡ್ತಾರೆ ಅಂತ ಕಳಿಸ್ತಾನೆ. ಈಗ ಜಿಯಾವೆದು ರೆಕಾರ್ಡಿಂಗ್ ಇರುತ್ತೆ. ಅದು ಮುಗಿದ್ಮೇಲೆ ಜಿಯಾವೆ ಜೊತೆ ಮಾತಾಡೋದಕ್ಕೆ ಅಂತ ಹೊರಗಡೆ ಬರ್ತಾಳೆ ಜಿಂಗ್ ಜಿಂಗ್. ಅವನು ಕೂಡ ಗೇಮ್ ಆಡೋದಕ್ಕೆ ಶುರು ಮಾಡ್ತಾನೆ. ಆಗ ಜಿಂಗ್ ಜಿಂಗ್ ನಿನ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅವನು ಹಾಗೆಲ್ಲ ಏನೂ ಇಲ್ಲ, ನನಗೆ ಸರಿಯಾಗಿ ನಿದ್ದೆ ಮಾಡೋದಿಕ್ಕಾಗ್ತಿಲ್ಲ. ಆಗ ಜಿಂಗ್ ಜಿಂಗ್ ಯಾಕೆ ಅಂತ ಕೇಳ್ತಾಳೆ. ಆಗ ಅವನು ನಾನು ಸ್ಕೂಲ್ ಟೈಮ್ ಕಾಲೇಜ್ ಟೈಮ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ನಿ, ಆಗ ನನಗೆ ತುಂಬಾನೇ ನಿದ್ದೆ ಬರ್ತಿತ್ತು ಅಂತ ಹೇಳ್ತಾನೆ. ಆಗ ಜಿಂಗ್ ಜಿಂಗ್ ಕಾಲೇಜಿಗೆ ಬಂದಿರ್ತಾಳೆ. ಫೋನನ್ನ ಆನ್ ಮಾಡಿ ಟೀಚರ್ಸ್ ಪಾಠ ಮಾಡೋದು ಎಲ್ಲ ರೆಕಾರ್ಡ್ ಆಗೋದಕ್ಕೆ ಇಟ್ಟಿರ್ತಾಳೆ. ಅಷ್ಟರಲ್ಲಿ ಅವಳಿಗೂ ಕೂಡ ನಿದ್ದೆ ಬರುತ್ತೆ. ಕನ್ಸಲ್ಲಿ ಜಿಯಾವೆನ ನೆನಪು ಮಾಡ್ಕೋತಾಳೆ. ಮತ್ತೊಂದು ಕಡೆ ಸುಜಿನ್ಬೆ ಜಾವ್ ಕ್ಯೂಟ್ ಮೂಮೆಂಟ್ನ ನೋಡ್ತೀವಿ. ಆಗೋನ್ಗೆ ಒಂದು ಫೋಟೋ ಬರುತ್ತೆ. ಅದು ಕೌಸಿಟಾಂಗ್ದು. ಈ ಹುಡುಗಿ ನಿನಗೆ ಪರಿಚಯನಾ ಅಂತ ಕೇಳ್ತಾನೆ. ಆಗೋಳು ಹೌದು, ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾಳೆ. ಆ ವಿಡಿಯೋನ ಕಳಿಸಿದ್ದು ಕೌಸಿಟಾಂಗೆ ಆಗಿರ್ತಾಳೆ. ಆದ್ರೆ ಜಾವ್ ಯಾವ ವಿಷಯನೂ ಕೂಡ ಸುಜಿನ್ಬೆ ಹತ್ರ ಹೇಳಿರಲ್ಲ. ನೆಕ್ಸ್ಟ್ ಸೀನಲ್ಲಿ ಕೌಸಿಟಾಂಗ್ನ ಮೀಟ್ ಆಗೋದಿಕ್ಕೆ ಜಾವ್ ಬಂದಿರ್ತಾನೆ. ನೀನ್ ಯಾರು ಅಂತ ನನಗೆ ಗೊತ್ತು, ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ನಿನಗೆ ಗೊತ್ತಾ, ಆ ವಿಡಿಯೋನ ನೀನೇ ಅಲ್ವಾ ಸೆಂಡ್ ಮಾಡಿದ್ದು ಅಂತ ಹೇಳ್ತಾನೆ. ಆಗೋಳು ನಿಮಗಿನ್ನು ಸುಜಿನ್ಬೆ ನಿಜವಾದ ಮುಖ ನಿಮಗೆ ಗೊತ್ತಿಲ್ಲ, ನಿಮ್ಮ ಜಾಬ್ನ ಅಡ್ವಾಂಟೇಜ್ ಆಗಿ ತಗೊಂಡು ಬೇರೆಯವ್ರ ಜೊತೆ ಫ್ಲರ್ಟ್ ಮಾಡ್ತಾಳೆ. ಆಗ ಸಾವ್ ನನಗೆ ಗೊತ್ತು ಇದು ನಿನ್ನ ಕೆಲಸ ಅಲ್ಲ, ನೀನು ನನ್ನ ಫ್ಯಾನ್ಸಿ ಅಗೇನೆಸ್ಟು, ನನ್ನ ಬುದ್ಧಿ ನಿನಗಿಂತ ತುಂಬಾನೇ ಚುರುಕಾಗಿದೆ, ಈ ರೀತಿ ಟ್ರಿಕ್ಸ್ ಯೂಸ್ ಮಾಡೋದನ್ನ ನಿಲ್ಸು, ಇಲ್ಲ ಅಂದ್ರೆ ಮುಂದಿನ ಪರಿಣಾಮ ಚೆನ್ನಾಗಿರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅದನ್ನ ಕೇಳಿ ಕೌಸಿಟಾಂಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೊಂದ್ ಕಡೆ ಜಿಯಾವೆ ಬುಕ್ಸ್ ಓದ್ತಾ ಕೂತಿರ್ತಾನೆ. ಅಲ್ಲಿಗೆ ಜಿಂಗ್ ಜಿಂಗ್ ಬಂದು ನನ್ನ ಹತ್ರ ಒಂದು ರೆಕಾರ್ಡ್ ಇದೆ, ಅದನ್ನ 2 ನಿಮಿಷ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಆದ್ರೆ ಜಿಯಾವೆ ಒಪ್ಪೋದಿಲ್ಲ. ಹೇಗೋ ಮಾಡಿ ಕೊನೆಗೂ ಒಪ್ಪಿಸ್ತಾಳೆ. ಆಗ ಅವನು ಕಿಯರ್ಗೆ ಇಯರ್ಫೋನ್ ನ ಹಾಕೊಂಡು ಕೇಳಿಸ್ಕೊತಾ ಹಾಗೆ ನಿದ್ದೆ ಬಂದು ಮಲ್ಕೊಂಡ್ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಜಿಯಾವೆನ ಎಬ್ಸೋದಿಕ್ಕೆ ಅಂತ ಹೋಗ್ತಾನೆ. ಆಗ ಜಿಂಗ್ ಜಿಂಗ್ ಮಾತಾಡಬೇಡಿ, ಅವರು ಮಲ್ಕೊಂಡಿದ್ದಾರೆ ಅಂತ ಹೇಳಿ ಸನ್ನೆ ಮಾಡಿ ಹೇಳ್ತಾಳೆ. ಆಗ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ಅವನು ಮಲಗಿರೋದನ್ನ ನೋಡಿ ಅವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅವನು ನಿದ್ದೆಯಿಂದ ಎಳೋದಕ್ಕೆ ತುಂಬಾನೇ ಟೈಮ್ ಆಗುತ್ತೆ. ಅದಕ್ಕೆ ಜಿಂಗ್ ಜಿಂಗ್ನ ಅವನ ಕಾರಲ್ಲೇ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಅವರಿಬ್ರು ಬರೋದನ್ನ ಸಾವ್ ಕೂಡ ನೋಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಜಾವ್ಗೆ ಅವ್ರ ದೊಡ್ಡಣ್ಣ ಕಾಲ್ ಮಾಡಿರ್ತಾರೆ. ಲಂಚ್ಗೆ ಸುಜಿನ್ಬೆ ಜಿಂಗ್ ಜಿಂಗ್ನ ಕರ್ಕೊಂಡು ಬರಬೇಕು ಅಂತ. ಆಗ ಜಾವ್ ಸುಜಿನ್ಬೆನ ಕೇಳ್ತಾರೆ, ಅಣ್ಣ ಲಂಚ್ಗೆ ಇನ್ವೈಟ್ ಮಾಡಿದ್ದಾರೆ, ನೀನು ಫ್ರೀ ಆಗಿದೆಯಾ ಅಂತ. ಇಬ್ಬರು ಕೂಡ ಲಂಚಿಗೆ ಬರ್ತಾರೆ. ಅಷ್ಟರಲ್ಲಿ ಅವ್ರ ಅಣ್ಣ ಆಗಲೇ ಬಂದು ಕೂತಿರ್ತಾರೆ. ಸುಜಿನ್ಬೆ ಹಾಕೊಂಡಿರೋ ಇಯರಿಂಗ್ನ ನೋಡಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಜಿಂಗ್ ಜಿಂಗ್ ಕೂಡ ಬರ್ತಾಳೆ. ಆಗ ಸುಜಿನ್ಬೆ ಈ ಇಯರಿಂಗ್ನ ಅನಿ ನನಗೆ ಕೊಡಿಸಿದ್ದು ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ ಅದಕ್ಕೆ
ರಿಕ್ಕಿಗೆ ಗೊತ್ತಿಲ್ಲ ಅನ್ಸುತ್ತೆ, ಇದು ನಮ್ಮಮ್ಮನ ಇಯರಿಂಗು. ನೀವು ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾಗಿರೋರು, ಅದಕ್ಕೆ ಇದನ್ನ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ಅನಿ ಇಂಥ ಇಂಪಾರ್ಟೆಂಟ್ ವಿಷಯನ ನನ್ನ ಹತ್ರ ಯಾಕೆ ಕೇಳಲಿಲ್ಲ ನೀವು ಅಂತ ಕೇಳ್ತಾಳೆ. ಮತ್ತೊಂದ್ ಕಡೆ ಜಿಯಾವೆ ಕಾರಲ್ಲಿ ಕೂತಿರ್ತಾನೆ, ಅಲ್ಲಿ ಮಾತ್ರೆ ಸ್ಲಿಪ್ ಇರುತ್ತೆ. ಅದನ್ನ ನೋಡಿ ಜಿಂಗ್ಗೆ ಕಾಲ್ ಮಾಡ್ತಾನೆ. ಆಗೋಳು ಒಂದ್ ನಿಮಿಷ ನನ್ಗೆ ಅರ್ಜೆಂಟ್ ಕಾಲ್ ಇದೆ ಅಂತ ಹೇಳಿ ಕಾಲ್ನ ರಿಸೀವ್ ಮಾಡ್ತಾಳೆ. ಆಗೋನು ನಿನ್ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು, ಬೇಗ ಬಾ ಅಂತ ಹೇಳಿ ಕಾಲ್ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಅರ್ಥ ಆಗಿರುತ್ತೆ ನಾನು ಮಲ್ಕೊಳ್ಳಿ ಅಂತ ಜಿಂಗ್ ಆ ರೀತಿ ಪ್ಲ್ಯಾನ್ ಮಾಡಿದ್ಲು ಅಂತ. ಅವಳಿಗೆ ಏನಾದರೂ ಕೊಡಿಸ್ಬೇಕು ಅಂತ ಹೇಳಿ ಮಾಲ್ಗೆ ಕರ್ಕೊಂಡು ಬಂದಿರ್ತಾನೆ. ನೀನು ನನಗಾಗಿ ಎಷ್ಟೆಲ್ಲ ಮಾಡಿದ್ಯಾ, ನಿನಗೆ ಏನು ಬೇಕು ತಗೋ, ನಾನು ನಿನಗೆ ಗಿಫ್ಟ್ನ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಆಗೋಳು ಪರವಾಗಿಲ್ಲ, ನಿಮ್ಮ ಅಸಿಸ್ಟೆಂಟಾಗಿ ನಿಮ್ಮನ್ನು ನೋಡ್ಕೋಬೇಕಾಗಿರೋದು ನನ್ನ ಡ್ಯೂಟಿ ಅಂತ ಹೇಳ್ತಾಳೆ. ಆಗ ಜಿಯಾವೆ ಆದರೂ ಕೂಡ ಏನಾದರೂ ತಗೋಬೇಕು ಅಂತ ಹೇಳ್ತಾನೆ. ಆಗೋಳು ಅಲ್ಲೇ ಇದ್ದ ಬಲೂನ್ನ ತಗೊಂಡು ನಿಮ್ಮ ಜೊತೆ ಒಂದು ಸೆಲ್ಫಿ ಬೇಕು ಅಂತ ಕೇಳ್ತಾಳೆ. ಆಗ ಇಬ್ರು ಕೂಡ ಫೋಟೋ ತಗೋತಾರೆ.